ದಸರಾ ಆನೆಗಳಲ್ಲಿ ಯದುವೀರವರ ಫೇವ್ರೆಟ್ ಆನೆ ಯಾವುದು? ಅದು ಫೇವ್ರೆಟ್ ಇಲ್ಲ, ಎಲ್ಲನೂ ಕೂಡ ಸಾಮಾನ್ಯವಾಗಿ ನೋಡ್ತೀನಿ. ಅಂಬಾರಿ ಆನೆ ಯಾವತ್ತೂ ನಮಗೆ ಇಡೀ ಮೈಸೂರಿನವ್ರಿಗೆ ಅದು ವಿಶೇಷವಾದ ಸ್ಥಾನ. ಆದರೆ ನೋಡೋಕ್ಕೆ ಹೋದರೆ ಆ ಥರ ಏನೂ ಫೇವ್ರೆಟ್ ಅಂತ ಏನೂ ಇಲ್ಲ. ಮಗ ಎಷ್ಟು ಎಂಜಾಯ್ ಮಾಡ್ತಾನೆ ಸರ್ ಪ್ರತಿ ದಸರಾ ಬಂದಾಗ? ಅವನಿಗೆ ಆ ವಯಸ್ಸಿನಲ್ಲಿ ಇದು ಏನು ಜಾಸ್ತಿ ಏನೂ ಕೆಲಸ ಇಲ್ಲ. ದಸರಾ ಅಂದರೆ ಅದು ಬರೀ ಉತ್ಸವ, ನಿಜವಾದ ಉತ್ಸವ ಅಂದರೆ ಮಕ್ಕಳಿಗೇನೆ ಇದು ದಸರಾ ಅರಮನೆಯಲ್ಲಂತೂ. ಸೊ ಅವನಿಗೇನು ರಿಚುವಲ್ಸು ಅಥವಾ ಪೂಜೆಗಳೇನೂ ಇಲ್ಲ. ಸೊ ಅವನೊಂದು ಪಾಡಿಗೆಲ್ಲ ಆಟ ಆಡ್ಕೊಂಡಿರ್ತಾನೆ. ಆನೆಗಳು ಇತ್ಯಾದಿ ಎಲ್ಲ ನೋಡಿಕೊಂಡು ಒಂದು ರೀತಿ ಅವನಿಗೂ ಕೂಡ ಇದು ಒಂದು ಆನಂದ ಸಮಯ. ಮನೆಯಲ್ಲಿ ಮಗ ಮಾತನಾಡೋ ಭಾಷೆ ಯಾವುದು ಸರ್? ಕನ್ನಡನೂ ಮಾತಾಡ್ತಾನೆ, ಇಂಗ್ಲೀಷು ಮಾತಾಡ್ತಾನೆ. ಮಹಾರಾಜರಿಗೆ ಯಾವತ್ತಾದರೂ ಡ್ರೈವ್ ಮಾಡಬೇಕು ಅಂತ ಅನಿಸಿದಾಗ ಅವರೇ ಖುದ್ದಾಗಿ ಡ್ರೈವ್ ಮಾಡ್ಕೊಂಡು ಹೋಗೋದಿದೆಯಾ ಎಲ್ಲಾದರೂ? ಇವಾಗ ಎಲ್ಲನೂ ಕೂಡ ನಾವೇ ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ. ಕೊಡಗು ಎಲ್ಲ ಅಲ್ಲಿ ನಾನೇ ಡ್ರೈವಿಂಗ್ ಮಾಡ್ಕೋತೀನಿ. ಇವಾಗ ನಾವು ಶಿವಮೊಗ್ಗ ಉಡುಪಿಲಿ ಹೋಗುವಾಗಲೂ ಸಹ ನಾನೇ ಪೂರ್ತಿ ಡ್ರೈವ್ ಮಾಡ್ಕೊಂಡು ಹೋದೆ. ನಾನು ಮಾಡ್ತೇನೆ, ಹಿಂದೆನೂ ಕೂಡ ಮಾಡ್ತಾಯಿದ್ದೆ, ಇವಾಗಲೂ ಮಾಡ್ತೀವಿ. ಎರಡು ಉದ್ದೇಶ: ಒಂದು, ನನಗೆ ಡ್ರೈವಿಂಗೇ ಒಂದು ಆನಂದ. ಎರಡನೇದು, ಇಷ್ಟೊಂದು ದೊಡ್ಡ ಕ್ಷೇತ್ರದಲ್ಲಿ ನಿಮಗೆ ಭೌಗೋಳಿಕವಾಗಿ ಅರ್ಥ ಆದ್ರೇ ನಿಮಗೆ ಒಂದು ಗ್ರಿಪ್ ಬರೋದು. ಸೊ ಅದು ಬರೀ ಡ್ರೈವಿಂಗ್ ಮೂಲಕ ಆಗೋದು. ಅದು ಯಾಕೆಂದರೆ ಈ ರೋಡ್ ಎಲ್ಲಿಗೆ ಹೋಗುತ್ತೆ, ಆ ರೋಡ್ ಎಲ್ಲಿಗೆ ಬರುತ್ತೆ, ಏನೇನು ಲ್ಯಾಂಡ್ ಮಾರ್ಕ್ಗಳಿದ್ದಾವೆ, ಮತ್ತು ಅದೆಲ್ಲನೂ ಕೂಡ ನಾವು ಅದ್ರ ಬಗ್ಗೆ ಗಮನ ಹರಿಸ್ಬೇಕಂದ್ರೆ ಅದು ಡ್ರೈವಿಂಗ್ ಮೂಲಕ ಚೆನ್ನಾಗಾಗುತ್ತೆ. ಸಂಸತ್ತಿಗೆ ಹೋಗ್ತೀರಿ ಸರ್, ಸಂಸತ್ನಲ್ಲಿ ಇಡೀ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಆ ಮೊದಲ ಅನುಭವ ಹೇಗಿತ್ತು ನಿಮಗೆ? ಅದು ಹೇಳ್ತಾರೆ ಟೆಂಪಲ್ ಆಫ್ ಡೆಮಾಕ್ರಸಿ ಅಂತ. ಏನು ಅದಕ್ಕಿಂತ ಒಳ್ಳೆ ಏನು ಎಕ್ಸ್ಪ್ರೆಷನ್ ಇಲ್ಲವೇ ಇಲ್ಲ. ಅಲ್ಲಿ ಹೋಗುವಾಗ ಇಡೀ ದೇಶದ ಏನು ಭವಿಷ್ಯವನ್ನು ರೂಪಿಸುವಂಥದ್ದು ಒಂದು ಜಾಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾವಾಗಲೂ ನಾವು ಒಂದು ರೀತಿ ಟು ಟೇಕ್ ಅ ಸ್ಟೆಪ್ ಬ್ಯಾಕ್. ಅದು ಎಂಥ ಒಂದು ಅದ್ಭುತವಾದ ಸ್ಥಳ ಅಂತ. ಎಲ್ಲರೂ ದೊಡ್ಡ ದೊಡ್ಡ ನಾಯಕರುಗಳು ಇರ್ತಾರೆ, ಪ್ರಧಾನಮಂತ್ರಿ ಸಹ ಇರ್ತಾರೆ, ಮಿನಿಸ್ಟರ್ಗಳೆಲ್ಲ ಇರ್ತಾರೆ, ವಿರೋಧ ಪಕ್ಷದ ಎಲ್ಲ ನಾಯಕರುಗಳು ಜೊತೆ ಇರ್ತಾರೆ, ವಾದ ಸಂವಾದ ಎಲ್ಲ ನಡೀತಾ ಇರುತ್ತೆ. ಅದು ನೋಡೋದೇ ಒಂದು ರೀತಿ ಖುಷಿ, ಮತ್ತು ಒಂದು ರೀತಿ ಅದು ಒಳ್ಳೆಯ ಒಂದು ಮರೆಯಲಾದ ಒಂದು ಅನುಭವ. ಮೊದಲನೇ ಬಾರಿ ಬಂದದ್ದು ಅದು ಯಾವತ್ತೂ ಆಗಲ್ಲ. ಯಾಕೆಂದರೆ ಇವಾಗ ಅದು ಕೂಡ ಒಂದು ರೀತಿ ಮಾಡ್ತಾ ಅದು ನ್ಯಾಚುರಲಾಗಿ ಆಗುತ್ತೆ. ನಾವು ಅದನ್ನು ಕೂಡ ಒಂದು ರೀತಿ ಗ್ರಾಂಟೆಡ್ ಆಗಿ ತೊಗೋತೀವಿ. ಆದರೆ ಅದು ಮೊದಲನೇ ಟೈಮಲ್ಲಿ ನೋಡುವಾಗ ನಿಜವಾಗ್ಲೂ ಒಂದು ಭಾಳ ಮರೆಯಲಾದ ಒಂದು ಅನುಭವ ಅದು. ಇಲ್ಲಿ ಬಂದಾಗ ಪ್ರಧಾನಿಗಳನ್ನು ಭೇಟಿಯಾಗಿದ್ರೆ ನೀವು, ಅಲ್ಲಿ ಹೋದಾಗ ಪ್ರಧಾನಿಗಳನ್ನು ಭೇಟಿಯಾಗೋ ಅವಕಾಶ ಏನಾದರೂ ಇತ್ತಾ? ಅವರಿಂದ ಸಲಹೆ ಸೂಚನೆ ಏನಾದರೂ? ನೂತನ ಎಲ್ಲರಿಗೂ ಎಂಪಿಗೆ ಇನ್ನೂ ಸಾಮಾನ್ಯವಾಗಿ ಇನ್ನೂ ಅವಕಾಶ ಸಿಕ್ಕಿಲ್ಲ. ಎಲ್ಲರಿಗೂ ಸಹ ಕೇಳಿದ್ರೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಆದರೆ ನಮಗೇನು ಅವರು ಭಾಳ ಬ್ಯುಸಿಯಾಗಿದ್ದಾರೆ, ಅವ್ರದ್ದೇ ಆದ ಒಂದು ಎಷ್ಟೋ ಕೆಲಸಗಳಿರ್ತವೆ. ಸುಮ್ಮನೆ ಏನು ಇಲ್ಲದೇ ನಾವು ಭೇಟಿಯಾಗುವಂಥದ್ದು ಅವಶ್ಯಕತೆ ಇಲ್ಲ. ಯಾವಾಗ ಆಗಬೇಕಾಗಿದೆ ಅದಾಗುತ್ತದೆ. ಈಗ ಒಬ್ಬ ಸಂಸದ ಇದ್ದಾನೆ ಅಂತಂದರೆ ಒಂದು ಕ್ಷೇತ್ರದಲ್ಲಿ ಜನರಿಗೊಂದು ನಿರೀಕ್ಷೆ ಇರುತ್ತೆ. ನೀವಾಗಲೇ ಹೇಳಿದರೆ ಚರಂಡಿಯಿಂದ ಹಿಡಿದು ಅದು ಏನೇ ಸಮಸ್ಯೆ ಇದ್ದರೂ ಸಂಸದರು ಅದನ್ನು ಈಡೇರಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಬಟ್ ಜನರ ನಿರೀಕ್ಷೆಗಳನ್ನು ಈಡೇರಿಸೋದಕ್ಕೆ ಅನುದಾನವನ್ನು ತೆಗೆದುಕೊಂಡು ಬರೋದು ಹೇಗೆ ಅನ್ನುವಂಥ ಇದು ಪ್ರೋಸೆಸ್ ನಿಮಗೆ ಗೊತ್ತಾಯಿತು ಸರ್? ಅರ್ಥ ಮಾಡ್ಕೊಂಡ್ರ? ಕಷ್ಟ ಇದೆಯಾ ಪ್ರೋಸೆಸ್? ಕಷ್ಟ ಇಲ್ಲ, ಇದೇನು ಕಷ್ಟದ ಕೆಲಸ ಅಲ್ಲ. ಸಾಮಾನ್ಯವಾಗಿ ನಾವು ಏನಾದರೂ ಏನು ಮಾಡಬೇಕು ಅಂತ ಗೊತ್ತಾಗಿದೆ. ಅದು ಹಿಂದೆನೂ ಸಹ ಗೊತ್ತಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಇದು ಕ್ಷೇತ್ರ ಕವರ್ ಮಾಡೋದು ಅದು ದೊಡ್ಡ ಕೆಲಸ ನಿಜವಾಗ್ಲೂ. ಯಾಕೆಂದರೆ ಅಷ್ಟು ದೊಡ್ಡ ಕ್ಷೇತ್ರ ಇದೆ. ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಎಲ್ಲರ ಜನರ ಸಂಕಷ್ಟಗಳನ್ನು ಕೇಳಿ ಪರಿಹರಿಸೋದು ಅದು ದೊಡ್ಡ ಕೆಲಸ. ಆದರೆ ಏನಿದೆ ಪ್ರಕ್ರಿಯೆ, ಗ್ರಾಂಟ್ಗಳು ತೊಗೊಂಡು ಬರೋದು ಅಥವಾ ಪ್ರಾಜೆಕ್ಟ್ಗಳು ಮಾಡೋದು ಅದೇನು ದೊಡ್ಡ ವಿಷಯ ಅಲ್ಲ. ಅಧಿಕಾರಿಗಳ ಜೊತೆ ಕೂತ್ಕೊಂಡು ನಾವು ಸಿಗ್ತಾ ಇದೆಯಾ ಸರ್? ಯಾಕಂದರೆ ಸ್ಟೇಟಲ್ಲಿ ಒಂದು ಆರೋಪ ಇದೆ ಶಾಸಕರದ್ದು, ಅನುದಾನನೇ ಕೊಡ್ತಾ ಇಲ್ಲ ನಮಗೆ ಅಂತ ಹೇಳಿ. ಶಾಸಕರು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ನಿಮ್ಗೆ ಗೊತ್ತಿದೆ ಏನಕ್ಕೆ ಆಗ್ತಾ ಇಲ್ಲ ಅಂತ, ಅದು ಬೇರೆ ವಿಷಯ. ಆದರೆ ಕೇಂದ್ರ ಸರ್ಕಾರದಿಂದ ಎಲ್ಲ ಗ್ರಾಂಟ್ಗಳು ಎಲ್ಲರಿಗೂ ಸಹ ಸಿಗ್ತಾ ಇದೆ. ಓಕೆ, ಕೊನೆಯದಾಗಿ ಸರ್, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕ್ಷೇತ್ರವನ್ನು ಅರ್ಥ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದಿರಿ. ಜಿಯೋಗ್ರಫಿಕಲಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದಿರಿ ಈ 4 ತಿಂಗಳಲ್ಲಿ. ಇಂಥದ್ದೊಂದು ಆಗಬೇಕು ಈ ಕ್ಷೇತ್ರದಲ್ಲಿ ಅನ್ನೋದೇನಾದರೂ ಯದುವೀರ್ ಒಡೆಯರವರ ಮನಸ್ಸಿಗೆ ಬಂದಿದೆಯಾ? ಇಲ್ಲ, ಆಗಲೇ ಹೇಳಿದೆ ನಾನು. ಈ ಏನು ಮಿಕ್ಕಿದ ಪ್ರಾಜೆಕ್ಟ್ಸ್ಗಳು ಏನಿದ್ದಾವೆ ನಮ್ಮ ಮೈಸೂರು ಟು ಕುಶಾಲನಗರ, ಅಂದರೆ ಶ್ರೀರಂಗಪಟ್ಟಣದಲ್ಲಿ ಡೈವರ್ಟ್ ಆಗಿ ಅದು ಕುಶಾಲನಗರ ಹೋಗುವಂಥದ್ದು ಹೈವೇ ಕೆಲಸ ಇನ್ನೂ ಬಾಕಿ ಇದೆ. ಅದರ ಜೊತೆಗೆ ಬೆಳಗೋಳದಿಂದ ಕುಶಾಲನಗರ ಅಂಥದ್ದು ಹೋಗುವಂಥದ್ದು ರೈಲ್ವೆ ಲೈನ್ ಇದೆ, ಅದು ಕೂಡ ಇನ್ನೂ DPR ಪ್ರೊಸೆಸ್ಸಲ್ಲೇ ಇದೆ. ಅದನ್ನು ಕೂಡ ಆಗಬೇಕಾಗಿದೆ. ನಂತರ ನಮ್ಮ ರೈಲ್ವೆ ಸ್ಟೇಷನ್ದು ಕೂಡ ಇನ್ನೊಂದು 3 ಪ್ಲ್ಯಾಟ್ಫಾರ್ಮ್ ಅದಕ್ಕೆ ಸೇರ್ಪಡೆ ಆಗಬೇಕಾಗಿದೆ. ಮತ್ತು ಅದಕ್ಕೆ ಹಿಂಭಾಗದಲ್ಲಿ ಒಂದು ಸ್ಟೇಷನ್ ಬರಬೇಕಾಗಿದೆ, ಅದೇ ಕೆಲಸನೂ ಆಗಬೇಕಾಗಿದೆ. ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಆ ಮೈಸೂರು ಏರ್ಪೋರ್ಟನ್ನು ನಾವು ಮುಗಿಸ್ಬೇಕಾಗಿದೆ. ಯಾಕೆಂದರೆ ಎಲ್ಲನೂ ಕೂಡ ಅದರ ಮೇಲೆ ಅವಲಂಬಿಸ್ತದೆ.
ಪ್ರವಾಸೋದ್ಯಮ ಇರ್ಬೋದು, ಕೈಗಾರಿಕೆ ಇರ್ಬೋದು, IT ಇರ್ಬೋದು, ಎಲ್ಲನೂ ಕೂಡ ಕೇಳೋದು ಒಂದೇ, ಆ ಏರ್ಪೋರ್ಟ್ ಯಾವಾಗ ರೆಡಿ ಆಗುತ್ತೆ ಅಂತ. ನಾವು ಕೂಡ ದಿನನಿತ್ಯ ಅದ್ರ ಮೇಲೆ ನಾವು ಒಂದು 15 ನಿಮಿಷ ಅದ್ರ ಮೇಲೆ ಫಾಲೋ ಅಪ್ಪನ್ನು ಮಾಡ್ತೀವಿ. ಕೆಲವು ದಿನ 1 ಅವರ್ 2 ಅವರ್ ಅದ್ರ ಮೇಲೆ ಇರ್ತೀವಿ. ಯಾಕಂದರೆ ಅದು ಏನು ರಾಜ್ಯ ಸರ್ಕಾರದಿಂದ ಆಗಬೇಕಾಗಿರುವಂಥದ್ದು ಪ್ರಕ್ರಿಯೆ, ಈಗ ಅಕ್ವಿಸಿಷನ್ ಇರ್ಬೋದು, ಇರಿಗೇಷನ್ ಚಾನಲನ್ನು ಏನು ಬಾಕ್ಸ್ ಟನಲ್ ಮೂಲಕ ರನ್ವೇ ಕೆಳಗೆ ಹಾಕಬೇಕಾಗಿರುವಂಥದ್ದು, ರೈಲ್ವೆ ಲೈನ್ನ ಏನು ಹಿಂಭಾಗಕ್ಕೆ ಇದು ವರ್ಗಾವಣೆ ಸ್ಥಳಾಂತರ ಮಾಡಬೇಕಾಗಿದೆ, ಮತ್ತು ಇದು ಹೈವೇನೂ ಕೂಡ ಇದು ಎಡಭಾಗಕ್ಕೆ ಅದು ಸ್ಥಳಾಂತರ ಮಾಡಬೇಕಾಗಿರುವಂಥದ್ದು ಕೆಲಸ ಎಲ್ಲನೂ ಕೂಡ ನಾವು ಫಾಲೋ ಅಪ್ಪಲ್ಲಿದ್ದೀವಿ. ಅದಾಗತ್ತೆ, ನಾವು ವಿಶ್ವಾಸ ಇದೆ, ನಾವು ಕೆಲಸ ಅಲ್ಲಿ ಫಾಲೋ ಅಪ್ ಮಾಡ್ತಾಯಿದ್ದೀವಿ. ರನ್ವೇ ವಿಸ್ತರಣೆ ಆಗಿ ನಮ್ಮ ಏರ್ಪೋರ್ಟ್ಗೆ ಒಂದು ಅಭಿವೃದ್ಧಿ ಆಗಿ ಇಲ್ಲಿ ಒಂದಷ್ಟು ಫ್ಲೈಟ್ಗಳು ಆಗಬೇಕಾಗಿರೋದು ಎಲ್ಲರಿಗೂ ಬೇಕಾಗಿರುವಂಥದ್ದು ಅದು ಕೆಲಸ. ಕೊಡಗು ಭಾಗದಲ್ಲೂ ಸಹ ನಮಗೆ ಭಾಳ ಕೆಲಸ ಆಗಬೇಕಾಗಿದೆ, ತಡೆಗೋಡೆಗಳು ಬೇಕಾಗಿದೆ. ನಾವು ನೋಡಿದ್ದೀವಿ ವಯನಾಡಲ್ಲಿ ಏನಾಯಿತು ಇವಾಗ, ಈ ಏನು ನ್ಯಾಚುರಲ್ ಡಿಸಾಸ್ಟರ್ ಆಗಿರುವಂಥದ್ದು, ಲ್ಯಾಂಡ್ಸ್ಲೈಡ್ಗಳು, ಅದಕ್ಕಾಗಿ ಅದು ಎಲ್ಲೂ ಆಗಬಾರ್ದು ಅಂತ ನಾವು ಈವಾಗಲೇ ಅದಕ್ಕೆ ಪರಿಹಾರ ತರಬೇಕಾಗಿರೋದು ಮುಖ್ಯ. ಮತ್ತು ಕೊಡಗುವಲ್ಲಿ ವನ್ಯಜೀವಿ ಮಾನವ ಸಂಘರ್ಷ ಜಾಸ್ತಿ ಆಗ್ತಾಯಿದೆ ದಿನನಿತ್ಯ. ಸೊ ಅದಕ್ಕೂ ಕೂಡ ಪರಿಹರಿಸೋದಕ್ಕಾಗಿ ಆಗಲೇ ಮಿನಿಸ್ಟ್ರಿ ಜೊತೆ ಕೂತಿದ್ದೀವಿ, ಪ್ರಾಜೆಕ್ಟ್ ಪ್ರಪೋಸಲ್ನೂ ಕೂಡ ಕೊಟ್ಟಿದ್ದೀವಿ ಈ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡೋಕ್ಕೆ. ಮತ್ತು ಅದೇನು ಸಂಪೂರ್ಣವಾಗಿ ಅದು ಸಾಲ್ವ್ ಆಗೋಲ್ಲ, ಬೇರೆ ಬೇರೆ ಇನ್ನೂ ಚರ್ಚೆಗಳು ಆಗಬೇಕಾಗಿದೆ. ಆದರೆ ಇದು ಮೊದಲನೇ ಅದು ಒಂದು ಹೆಜ್ಜೆ ಅಂತ ಹೇಳ್ಬೋದು, ಮೊದಲೇ ಸ್ಟೆಪ್ ಇದು. ಹುಣಸೂರು ಪಿರಿಯಾಪಟ್ಟಣದಲ್ಲಿ ಎಲ್ಲಕ್ಕಿಂತ ದೊಡ್ಡ ವಿಷಯ ನಮ್ಮ ತಂಬಾಕು ಬೆಳೆಗಾರದ್ದು, ಅದು ನಿರಂತರವಾಗಿ ನಡೀತಾ ಇರೋವಂಥದ್ದು. ಅದು ನಾವು ಕೂಡ ಅವ್ರ ಪರವಾಗಿ ವಾದ ಮಾಡ್ತಾ ಇರ್ತೀವಿ, ಅವ್ರ ಪರವಾಗಿ ಅವ್ರು ಏನು ಆಕಾಂಕ್ಷೆಗಳಿದೆ ಅದನ್ನ ಮಂಡಿಸ್ತಾ ಇರ್ತೀವಿ. ಅಧಿಕಾರಿ ಜೊತೆಗೆ ನಾವು ಸೂಕ್ತ ಏನು ಕ್ರಮಗಳು ತಗೊಂಡು ಮುಂದುವರಿತೀವಿ. ಪಕ್ಷಗಳು ಬೇರೆ ಬೇರೆ ಆದರೂ ಸರ್, ಶಾಸಕರು ಬೇರೆ ಪಕ್ಷದವರು ಇದ್ದರೂ ಕೂಡ ಗುರಿ ಒಂದೇ, ಅದು ಕ್ಷೇತ್ರದ ಅಭಿವೃದ್ಧಿ. ಸಹಕಾರ ಎಲ್ಲರ ಕಡೆಯಿಂದ ಇದೆಯಾ ಸರ್? ಆ ಕೋಆರ್ಡಿನೇಷನ್ ಇದೆಯಾ ರಾಜ್ಯ ಸರ್ಕಾರದ ಜೊತೆಗೆ? ಅಂದರೆ ಇಲ್ಲಿನ ಶಾಸಕರು ಹಾಗೆ ತಮ್ಮ ಜೊತೆಗೆ ಪಕ್ಷ ಬೇರೆ ಬೇರೆ ಆಗಿದ್ರು ಕೂಡ ಇಲ್ಲಾಂದರೆ ಏನು ಆ ಥರ ನಾವೇನು ಕೇಳಿಲ್ಲ ಯಾರದ್ರಲ್ಲೂ. ಬಿಕಾಸ್ MP ಕೆಲಸ ಅದು ಸಾಮಾನ್ಯವಾಗಿ ಏನೋ ಇಲ್ಲಿ ಸ್ಥಳೀಯರ ಮೇಲೆ ಏನೂ ಅವಲಂಬಿಸೋದಿಲ್ಲ ಜಾಸ್ತಿ. ಆದರೆ ಎಲ್ಲಿ ಬೇಕಾಗಿದೆ ಬಂದಾಗೆಲ್ಲ ನಾನು ಹೇಳಿದ್ದೀನಿ ಚುನಾವಣೆ ಸಮಯದಲ್ಲಿ, ಇದು ಫಲಿತಾಂಶ ಆಗಿದ ನಂತರ ಆವಾಗ ಹೇಳಿದ ನಮ್ಮನ್ನ ಆಯ್ಕೆ ಮಾಡಿದರೆ, ಇವಾಗ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ ನಂತರ ನಮಗೆ ಯಾರೇ ಇರಲಿ ಅವ್ರ ಜನಪ್ರತಿನಿಧಿಯಾಗಿ ನಾವು ಜೊತೆಗೆ ಕೆಲಸ ಮಾಡಬೇಕಾಗಿದೆ. ಏನೇ ಇದ್ರೂ ಸಮಸ್ಯೆಗಳು ಅದು ಸೈದ್ಧಾಂತಿಕ ಇರ್ಬೋದು, ಏನೋ ಒಂದು ರಾಜ್ಯದ ದೃಷ್ಟಿಯಿಂದ ಏನೋ ಆಗಿರ್ಬೋದು, ಸರಿ ತಪ್ಪಾಗಿರ್ಬೋದು, ಆದರೆ ಅಭಿವೃದ್ಧಿ ಕೆಲಸದಲ್ಲಿ ಜೊತೆಗೆ ಮಾಡ್ತೀವಿ ಅಂತ ಹೇಳಿದ್ದೀನಿ. ಆ ಕೆಲಸವನ್ನು ನಾವು ಮಾಡ್ತೀವಿ. ಕೊನೆಯದಾಗ ಒಂದು ಕಾಂಪ್ಲಿಮೆಂಟ್ ಸರ್, ಬಿಗಿನಿಂಗಲ್ಲಿ ನಿಮ್ಮ ಇಂಟರ್ವ್ಯೂನ ನಮ್ಮ ಚಾನಲ್ನಲ್ಲೇ ಮಾಡಿದಾಗ ಕೆಲವು ವರ್ಷಗಳ ಹಿಂದೆ ಯದುವೀರ್ ಅವರು ಕಡಿಮೆ ಮಾತಾಡ್ತಾರೆ ಅನ್ನೋದು ಒಂದು ಮಾತಿತ್ತು. ಜಾಸ್ತಿ ಮಾತಾಡಲ್ಲ, ಒಂದು ಪ್ರಶ್ನೆ ಕೇಳಿದ್ರೆ ಕಮ್ಮಿ ಮಾತಾಡ್ಬಿಡ್ತಾರೆ ಅಂತ. ಬಟ್ ಹಾಗಿಲ್ಲ, ಈಗ ಸಂಸದರಾದ ಮೇಲೆ ಕನ್ನಡ ತುಂಬ ಸ್ಪಷ್ಟವಾಗಿ, ಸುಂದರವಾಗಿ ಮತ್ತು ಆಳವಾಗಿ ಒಂದು ವಿಷಯದ ಬಗ್ಗೆ ಮಾತಾಡೋದನ್ನು ಕೇಳೋದಕ್ಕೆ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು, ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಧನ್ಯವಾದ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.